ಶಿವಮೊಗ್ಗದ ಸಾಂಸ್ಕೃತಿಕ ಪರಂಪರೆಯ ಮುಕುಟಕ್ಕೆ ಮತ್ತೊಂದು ಗರಿಯ ಸೇರ್ಪಡೆಗೆ ಕ್ಷಣಗಣನೆ ಆರಂಭವಾಗಿದೆ. ಕರಾವಳಿಯ ವೀರ ಸಾಂಸ್ಕೃತಿಕ ಕಲೆ ಕಂಬಳ ಇದೀಗ ಶಿವಮೊಗ್ಗದಲ್ಲಿ ನಡೆಯಲಿದೆ. ಇದರ ಅಂಗವಾಗಿ ಇಂದು ಶಿವಮೊಗ್ಗ ಭದ್ರಾವತಿ ನಗರಗಳ ನಡುವೆ ಮಾಚೇನಹಳ್ಳಿಯಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ತುಂಗಭದ್ರಾ ಜೋಡುಕೆರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಭೂಮಿ ಪೂಜೆಯನ್ನ ನೆರವೇರಿಸಿದರು. ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಸದ್ಯ ಚಾಲನೆ ಸಿಕ್ಕಿದ್ದು ಕೆಲವೇ ದಿನಗಳಲ್ಲಿ ಕಂಬಳ ನಡೆಯಲಿದೆ. ಅಗ್ನಿ ವಾಯು ಸೂರ್ಯ ರಾಜಾಪತ್ಯಾತ್ಮಕಂ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಪವಿತ್ರ ಪವಿತ್ರೋ ಸರ್ವಾವಸ್ಥಾಂಗತೋ ವಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭಿಂತರಶ್ರೀ ಗಣಪತಿಗೆ ನಮಃ ಸ್ನಾನಂ ಸಮರ್ಪಯಾಮಿ ಸ್ನಾನಾಂತೆ ಶುದ್ಧಾಚಮನಿಮನಂ ಸಮರ್ಪಯಾಮಿ ಗಣಪತಿಗೆ ನಮಃ ಪುಷ್ಪೈ ಪೂಜಯಾಮಿ ಗಣಪತಿಗೆ ನಮಃ ಅಕ್ಷತೇನರ್ಚಯಾಮಿ. ಮಂಡಲ ಮಧ್ಯೆ ಅಗ್ನಿ ವಾಯು ಸೂರ್ಯ ರಾಜಾಪತ್ಯಾತ್ಮಕಂ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಪವಿತ್ರ ಪವಿತ್ರೋ ಸರ್ವಾವಸ್ಥಾಂಗತೋ ವಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭಿಂತರಶ್ರೀ ಗಣಪತಿಗೆ ನಮಃ ಸ್ನಾನಂ ಸಮರ್ಪಯಾಮಿ ಸ್ನಾನಾಂತೆ ಶುದ್ಧಾಚಮನಿಮನಂ ಸಮರ್ಪಯಾಮಿ ಗಣಪತಿಗೆ ನಮಃ ಪುಷ್ಪೈ ಪೂಜಯಾಮಿ ಗಣಪತಿಗೆ ನಮಃ ಅಕ್ಷತೇನರ್ಚಯಾಮಿ. ನಾವು ನಡೆಸಿದ್ದೇವೆ. ತುಳುನಾಡಿನ ಪ್ರತಿಷ್ಠಿತ ಶ್ರೀಮಂತ ಜಾನಪದ ಕ್ರೀಡೆಯಲ್ಲಿ ಒಂದನೇ ಆಗಿರುವುದು ಅಂತ ಹೇಳಿದ್ರೆ ಅದು ಕಂಬಳ. ಈ ಎಲ್ಲ ವೇದಿಕೆಯಲ್ಲಿ ಕುಳಿತವರು ಕಂಬಳದ ಘಟಾನುಘಟಿಗಳು. ಏನು ಅಂತ ಇವರ ಬಗ್ಗೆ ಹೇಳಿದ್ರೆ ಒಂದೊಂದು ದಿನ ಹೇಳಬಹುದು. ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಕಂಬಳ ಉಳಿಗೋಸ್ಕರ ಹೋರಾಡಿದ್ದಾರೆ. ಅದಲ್ಲದೆ ತನ್ನ ಕೋಣವನ್ನು ಸಾಕಿ ಎಲ್ಲರೂ ಅತಿ ಹೆಚ್ಚು ಬಹುಮಾನವನ್ನು ಗಳಿಸಿದಂತ ಕೋಣದ ಮಾಲಕರು ವೇದಿಕೆಯಲ್ಲಿದ್ದಾರೆ. ಎಲ್ಲ ನಾನು ಹೆಸರು ಹೇಳಿದ್ದೇನಲ್ಲ, ಅದೊಂದು ಕಂಬಳದ ಬ್ರ್ಯಾಂಡ್ ಆಗಿದೆ. ಇಲ್ಲಿ ಒಂದು ಸಂತಸದ ಸುದ್ದಿ ಅಂತ ಹೇಳಿದ್ರೆ, ನಿನ್ನೆ ನಡೆದ ಕಂಬಳದಲ್ಲಿ ನಮ್ಮ ಶ್ರೀಕಾಂತ್ ಭಟ್ರು ಕಂಬಳದ ಇತಿಹಾಸದಲ್ಲಿ ನೇಗಿಲು ಹಿರಿಯ ಒಂದು ಬಹುಮಾನ ಹಾಗೂ ಹಗ್ಗ ಹಿರಿಯ ಒಂದು ಓಟದಲ್ಲಿ 3 ಬಹುಮಾನಗಳನ್ನ ಪಡೆದಿದ್ದಾರೆ. ಇವರಿಗೆ ನಾವು ಈ ವೇದಿಕೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದು ಒಂದು ಕಂಬಳದ ಇತಿಹಾಸದಲ್ಲಿ ಒಂದು ದಾಖಲೆಯಾಗಿದೆ. ಇದನ್ನ ವಿಜಯಣ್ಣ ಚಂದಮಡಿ ಹೇಳ್ತಾರೆ. ಅದೇ ಅಲ್ಲದೆ ಇನ್ನೊಬ್ರು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು, ಇಲ್ಲಿಯ ಮಾರ್ಗದರ್ಶಕರು ತುಂಗಭದ್ರಾ ಕಂಬಳದ ಯರ್ಮಾಲ್ ರೋಗ್ತೇಕ್ ದೇವರು ಕೂಡ ನಿನ್ನೆ ಕಂಬಳದಲ್ಲಿ ಬಹುಮಾನ ವಿಜೇತರು. ಇವರಿಗೂ ಕೂಡ ನನ್ನ ಧನ್ಯವಾದಗಳು. ಇವತ್ತು ಏನು ಇಲ್ಲಿ ಡಿಸ್ಪ್ಲೇ ಅಲ್ಲಿ ಅನೌನ್ಸ್ ಆಗಿದೆ, ಇದು ಖಾಲಿ ಬೇಸಿಕಲ್ ಫೌಂಡೇಶನ್ ಅಷ್ಟೇ. ಇನ್ನು ಬೈಂದೂರು, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಹಾಗೂ ಶಿವಮೊಗ್ಗದ 8 ಜಿಲ್ಲೆಗಳನ್ನ ಸೇರಿಸಿ ಅತಿ ದೊಡ್ಡ ಒಂದು ಸಮಿತಿಯನ್ನ ರಚನೆ ಮಾಡಲಿಕ್ಕಿದೆ. ಸನ್ಮಾನ್ಯ ಈಶ್ವರಪ್ಪರವರು, ಸನ್ಮಾನ್ಯ ರಾಘವೇಂದ್ರನವರು, ಸನ್ಮಾನ್ಯ ಮಧು ಬಂಗೇರಪ್ಪನವರು, ಪ್ರಕಾಶ್ ಶೆಟ್ಟರು, ಡಾಕ್ಟರ್ ಮೋಹನ್ ಆಳ್ವರು, ಡಿ.ವಿ. ಪ್ರಸಾದ್ ಶೆಟ್ಟಿ ಹಾಗೆ ಎಲ್ಲ ಗೌರವಾಧ್ಯಕ್ಷರುಗಳನ್ನು ಸೇರಿಸಿ ಹಾಗೂ ಮಾರ್ಗದರ್ಶಕರನ್ನು ಸೇರಿಸಿ ಅವರ ಒಂದು ಸಲಹೆಯನ್ನು ಪಡೆದು ದೊಡ್ಡ ಒಂದು ಸಮಿತಿಯನ್ನು ರಚಿಸಲಿಕ್ಕಿದ್ದೇವೆ. ಈ ಕಂಬಳವನ್ನ ನಾವು ಶಿವಮೊಗ್ಗಕ್ಕೆ ಯಾವುದೇ ಕಮರ್ಷಿಯಲ್ ರೀತಿಯಲ್ಲಿ ನಾವು ತಂದಿಲ್ಲ. ಸಂತೋಷ ಪಡ್ತೇನೆ. ಎಲ್ಲರೂ ಇಲ್ಲಿ ಬಂದವರು ನನ್ನ ಹಿರಿಯರು. ನಾನು ಎಲ್ಲರೂ ನನ್ನನ್ನು ಆಶೀರ್ವದಿಸಿದರೆ ಇವರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೇನೆ. ಇದು ನನ್ನ ಅಲ್ಲದೆ ಇನ್ನೊಬ್ಬರ ಸಮಿತಿಯ ಕಂಬಳಲ್ಲ, ಇದು ಇಡೀ ಇದು ತುಂಬಾ ಇದೆ. ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ ಕಂಬಳವನ್ನ ಪರಿಚಯ ಮಾಡ್ತಾ ಇರಂತ ಈ ಒಂದು ತಂಡಕ್ಕೆ ನಾನು
ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬಹಳ ಜನ ಈ ಭಾಗದಲ್ಲಿರೋರಿಗೆ ಕಂಬಳ ಗೊತ್ತಿಲ್ಲ, ಆದ್ರೆ ಇದೊಂದು ಒಂದು ರೀತಿಯ ಗಂಡು ವೀರರ ಒಂದು ಕ್ರೀಡೆ ಇದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಕ್ರೀಡೆನ ನಾವು ಅಲ್ಲೊಂಚೂರು ನೋಡಿದ್ವಿ ನಾವು ಬಹಳ ಜನ. ಆದ್ರೆ ಈ ಕಣ್ಣಿಂದ ನೋಡೋದಕ್ಕೆ 8-10 ಲಕ್ಷ ಜನ ನೋಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಲೋಕೇಶ್ ಭಟ್ ಅವರ ತಂಡದವರಿಗೆ ನಿಜಕ್ಕೂ ಕೂಡ ಎಷ್ಟು ಅಭಿನಂದನೆ ಸಲ್ಲಿಸು ಕೂಡ ಸಾಕಾಗಲಿಕ್ಕಿಲ್ಲ. ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ 2 ಜಿಲ್ಲೆನಲ್ಲೂ ಕೂಡ ಈ ಕಂಬಳ ಆಗ್ತಾ ಇರೋದು ಮೊದಲನೇ ಬಾರಿ. ಇನ್ನು ಆ ಕಡೆ ಚಿತ್ರದುರ್ಗ, ದಾವಣಗೆರೆ ಆ ಕಡೆ ತನಕ ಇನ್ನೂ ಹೋಗಿಲ್ಲ. ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂಗೆ ಹಾವೇರಿ, ಗದಗ ಆ ಭಾಗದಿಂದಲೂ ಕೂಡ ಆ ಒಂದು ಕೋಣಗಳು ಬರ್ತಾ ಇದ್ದೇವೆ ಅಂತ ಕೇಳಿದೆ ನಾನು. ಆದ್ರೆ ಅಲ್ಲಿ ಕಂಬಳ ನಡೆದಿಲ್ಲ. ಹಾಗಾಗಿ ವಿಶೇಷವಾದ ಕಂಬಳ ನಡೀತಾ ಇದೆ. ಇದು ಕಂಬಳ ಅಂತ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಇನ್ನು ಬಂದು ನೋಡ್ಬೇಕು ಅವರು ಅಷ್ಟೇನೆ. ಇಲ್ಲೇನೇನು ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದು ಇನ್ನು ಬಹಳ ನೋಡೋದಿದೆ. ಅವ್ರೇನ್ ಕೆಲವು ತೋರಿಸ್ತೀರಿ ಚಿತ್ರದಲ್ಲಿ, ಅದು 1% ಅಲ್ಲ. ಬಹಳ ಇಲ್ಲಿ ಕಂಬಳದ ಜೊತೆಗೆ ಒಂದು ಕಲೆ. ಯಾಕಂದ್ರೆ ಕಂಬಳ ಒಂದು ಭಾರತೀಯ ಸಂಸ್ಕೃತಿಯ ಕ್ರೀಡೆ, ಎಂಥದೋ ಒಂದು ಆಟ ಅಲ್ಲ. ಇದು ಭಾರತೀಯ ಸಂಸ್ಕೃತಿಯನ್ನ ವಿಶ್ವಕ್ಕೆ ತೋರಿಸ್ತಾ ಇರುವಂತ ಕ್ರೀಡೆ ಕಂಬಳ. ಸಣ್ಣದಲ್ಲ ಇದು. ಕಾಂತಾರ ಸಿನಿಮಾ ನೋಡತಕ್ಕೂ ಕೂಡ ಬಹಳ ಜನಕ್ಕೆ ಆ ದಕ್ಷಿಣ ಕನ್ನಡದ ಆ ಒಂದು ದೈವಿ ಭೂತದ ವಿಶೇಷ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಆದ್ರೆ ಈಗ ಈ ಕಂಬಳವನ್ನು ನೋಡಿದ ನಂತರ ಎಲ್ರಿಗೂ ಒಂದು ರೀತಿ ಆಸಕ್ತಿ ಹುಟ್ಟುತ್ತೆ. ಸಾಂಸ್ಕೃತಿಕವಾಗಿ ಬೆಳೆಸಿದ್ದಾರೆ ಇವತ್ತು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಭಾಗದಲ್ಲಿ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಆಗ್ತಾ ಇರೋದ್ರಿಂದ, ಮೊದಲನೇ ಬಾರಿ ಆಗ್ತಾ ಇರೋದ್ರಿಂದ ಇಡೀ ರಾಜ್ಯದ, ದೇಶದ ಜನ ಬಂದು ಇಲ್ಲಿ ನೋಡ್ತಾರೆ. ದೇಶದ ಜನ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲೇ ಏನೋ ಒಂದು ಆಟ ಇದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಈ ಮಾತ್ರ ನಡೀತಾ ಇತ್ತು ಅಂತ ಇರ್ಬೇಕಾದ್ರೆ, ಇದು ಶಿವಮೊಗ್ಗಕ್ಕೂ ಬಂದಿರ್ಬೇಕಾದ್ರೆ ಇದು ವಿಶೇಷವಾದ ಒಂದು ಆಟ, ಕ್ರೀಡೆ. ನಾನು ಅದಕ್ಕೋಸ್ಕರ ಹೇಳಿದೆ, ಇದು ಒಂದು ವೀರ ಗಂಡುಗಳಿಗಳ ಒಂದು ಕ್ರೀಡೆ ಇದು. ಯಾಕಂದ್ರೆ ಇವತ್ತು ವಿಶ್ವದಲ್ಲಿ ಕಬಡ್ಡಿ ಮುಂಚೆ ಯಾರಿಗೂ ಪರಿಚಯ ಇರಲಿಲ್ಲ. ಕಬಡ್ಡಿ ಅಂತ ತಕ್ಷಣ ಯಾರು 4 ಜನ ಮಕ್ಕಳು ಆಡ್ತಾರೆ ಅನ್ನೋದಿತ್ತು. ಇವತ್ತು ಇಡೀ ಪ್ರಪಂಚಕ್ಕೆನೆ ಪ್ರೋ ಕಬಡ್ಡಿ ನೀವೆಲ್ಲ ನೋಡ್ತಾ ಇದ್ದೀರಿ ಟಿವಿನಲ್ಲಿ. ಆ ಟಿವಿನಲ್ಲಿ ಆಗ್ತಿದ್ದಂಗೆನೆ ಯಾರಿಗೂ ಕೂಡ ಆ ಕಬಡ್ಡಿ ಯಾಕಪ್ಪ ತಿಳಿಸರು ಅನ್ನೋ ಪರಿಸ್ಥಿತಿ ಬರುತ್ತೆ. ಅಷ್ಟು ಚೆನ್ನಾಗಿ ಪ್ರಖ್ಯಾತಿಯಾಗಿದೆ. ಅದೇ ಪ್ರಕಾರ ವಿಶ್ವಕ್ಕೆ ಭಾರತೀಯ ಸಂಸ್ಕೃತಿಯ ವಿಶೇಷವಾದ ವೀರ ಕ್ರೀಡೆ ಈ ಕಂಬಳ ಪ್ರಪಂಚಕ್ಕೆ ಪರಿಚಯ ಆಗಿ ಭಾರತೀಯ ಸಂಸ್ಕೃತಿಗೂ ಕೂಡ ಮೆರುಗು ಸಿಗತ್ತೆ ಇದಂತ ವಿಶ್ವಾಸ ನನಗೂ ಕೂಡ ಇದೆ. ಈ